Hello Makle. In this video, we will use quadratic equation to solve a problem where we will be asked to find out two numbers whose sum and product is given. ಈ ವಿಡಿಯೋಲಿ ಎರಡು ನಂಬರ್ನ ಪತ್ತೆ ಮಾಡೋಣ, ಯಾವುದು ಅದರದ್ದು ಸಮ್ ಮತ್ತು ಪ್ರಾಡಕ್ಟ್ ಕೊಟ್ಟಿರ್ತಾರೆ, ಕ್ವಾಡ್ರಾಟಿಕ್ ಈಕ್ವೇಷನ್ ಇಟ್ಕೊಂಡು ಪತ್ತೆ ಮಾಡೋಣ. ಸೊ ಯಾವ ಥರ ಪ್ರಾಬ್ಲಮ್? we have to find two numbers whose sum is 9 and product is 20. Okay, yeah, what does this mean? ಏನು ಕೊಟ್ಟಿದ್ದಾರೆ ಅಂದರೆ ಎರಡು ನಂಬರ್ ಇದೆ. ಓಕೆ, ಫಸ್ಟ್ ನಂಬರ್ನ ಲೆಟ್ ಅಸ್ ಅಸ್ಯೂಮ್ ಇಟ್ ಇಸ್ ಎಕ್ಸ್. ಫಸ್ಟ್ ನಂಬರ್ ಲೆಟ್ಸ್ ಅಸ್ಯೂಮ್ ಇಟ್ಸ್ ಎಕ್ಸ್ ಆ್ಯಂಡ್ ದ ಸೆಕೆಂಡ್ ನಂಬರ್ ಲೆಟ್ ಅಸ್ ಅಸ್ಯೂಮ್ ಇಟ್ ಇಸ್ ವೈ. ಸೊ ದೇ ಹ್ಯಾವ್ ಗಿವನ್ ಎಕ್ಸ್ ಪ್ಲಸ್ ವೈ ಈಕ್ವಲ್ಸ್ 9 ಆ್ಯಂಡ್ ಎಕ್ಸ್ ಮಲ್ಟಿಪ್ಲೈಡ್ ಬೈ ವೈ ಈಕ್ವಲ್ಸ್ 20. ಸೊ ಇದನ್ನು ಕೊಟ್ಟಿದ್ದಾರೆ. ಏನು, ಎಕ್ಸನ್ನು ಮತ್ತು ವೈನ ಆ್ಯಡ್ ಮಾಡಿದ್ರೆ 9, ಎಕ್ಸನ್ನು ಮತ್ತು ಮಲ್ಟಿಪ್ಲೈ ಮಾಡಿದ್ರೆ 20. So this is what they've given. Okay. So if you take the first sentence, first and tagondre x equals 9 minus y. ಅಥವಾ ಇನ್ನೊಂದು ಥರ ತಗೊಂಡ್ರೆ y equals 9 minus x. Okay. ಸೊ ಇಲ್ಲಿ ಏನು ಮಾಡಿದ್ದೀವಿ, ಇಫ್ ಯು ಲುಕ್ ಅಟ್ ದಿಸ್ ಸೆಂಟೆನ್ಸ್, ವಾಟ್ ವಿ ಹ್ಯಾವ್ ಡನ್, ಏನು ಮಾಡಿದ್ದೀವಿ ಇಲ್ಲಿ ಅಂದರೆ ವಿ ಹ್ಯಾವ್ ಟೇಕನ್ ದ ಫಸ್ಟ್ ನಂಬರ್ ಇಸ್ ಎಕ್ಸ್, ಇಲ್ಲಿ ಬರೆದಿರೋ ಥರನೇ. ಬಟ್ ಇನ್ಸ್ಟೆಡ್ ಆಫ್ ಟೇಕಿಂಗ್ ದ ಸೆಕೆಂಡ್ ನಂಬರ್ ಎಸ್ ವೈ, ಎರಡನೇದು ವೈ ಅಂತ ತೊಗೊಳ್ಳೋ ಬದಲು ಸೆಕೆಂಡ್ ನಂಬರ್ ವಿ ಹ್ಯಾವ್ ಟೇಕನ್ ಎಸ್ 9 minus x. ಸೊ ಡೈರೆಕ್ಟಾಗಿ ಈ ಈಕ್ವೇಷನನ್ನು ಬರೆದಿದ್ದೀವಿ. ಸೊ ವಿ ಹ್ಯಾವ್ ರಿಟನ್ ದಟ್. ಆ್ಯಂಡ್ ದೆನ್ ಪ್ರಾಡಕ್ಟ್ ಗೊತ್ತು, ಏನು, ಎಕ್ಸ್ ಟೈಮ್ಸ್ ವೈ, ಅದನ್ನು ಎಕ್ಸ್ ಟೈಮ್ಸ್ 9 minus x ಈಕ್ವಲ್ಸ್ 20. ಸೊ ಈ ಥರ ಇದನ್ನು ಯೂಸ್ ಮಾಡಿಕೊಂಡು ವಿ ವಿಲ್ ಎಕ್ಸ್ಪ್ಯಾಂಡ್. ಹಿಂಗೆ ಎಕ್ಸ್ಪ್ಯಾಂಡ್ ಮಾಡ್ತೀರಾ. ಸೊ ದಿಸ್ ವಿಲ್ ಬಿಕಮ್ 9x, x ಟೈಮ್ಸ್ ಮೈನಸ್ ಎಕ್ಸ್, ಎಕ್ಸ್ ಸ್ಕ್ವೇರ್ ಈಕ್ವಲ್ಸ್ 20. ಇದನ್ನು ಆ ಕಡೆ ತೊಗೊಂಡೋಗಿ ಅದನ್ನು ಆ ಕಡೆ ತೊಗೊಂಡೋದ್ರೆ ವಿ ಗೆಟ್ ಎಕ್ಸ್ ಸ್ಕ್ವೇರ್ ಮೈನಸ್ 9x ಪ್ಲಸ್ 20 ಈಕ್ವಲ್ಸ್ 0. ಇದು ಸಿಗುತ್ತೆ. ವಿ ಗೆಟ್ ಅ ಕ್ವಾಡ್ರಾಟಿಕ್ ಈಕ್ವೇಷನ್ ಲೈಕ್ ದಿಸ್. ಇದರ ಒಂದು ಕ್ವಾಡ್ರಾಟಿಕ್ ಈಕ್ವೇಷನ್ ಸಿಗುತ್ತೆ. ಇದನ್ನು ತೊಗೊಂಡು ಸಾಲ್ವ್ ಮಾಡೋದು ಹೇಗೆ ಅಂತ ನೋಡೋಣ. ಸೊ ಇಲ್ಲಿ ಅದೇ ಹಿಂದಿನ ಥರದ್ರೊಳದಾಗ ವಿ ಹ್ಯಾವ್ ಟೂ ಈಕ್ವೇಷನ್ಸ್. ಸೊ ವಿ ಸ್ಟಾರ್ಟ್ ವಿತ್ ಎಕ್ಸ್ ಟೈಮ್ಸ್ 9 minus x ಅಂತ ತೊಗೊಂಡು ಅದನ್ನು ಅದನ್ನು ಸಿಂಪ್ಲಿಫೈ ಮಾಡಿದ್ರೆ ವಿ ಗೆಟ್ ದ ಕ್ವಾಡ್ರಾಟಿಕ್ ಈಕ್ವೇಷನ್. ಸೊ ಇದನ್ನು ಫ್ಯಾಕ್ಟರೈಸೇಷನ್ ಯೂಸ್ ಮಾಡಿಕೊಂಡು ಈ ಕ್ವಾಡ್ರಾಟಿಕ್ ಈಕ್ವೇಷನನ್ನು ಸಾಲ್ವ್ ಮಾಡಿದ್ದೀವಿ. ವಿ ಯೂಸ್ ಫ್ಯಾಕ್ಟರೈಸೇಷನ್ ಟು ಸಾಲ್ವ್ ದಿಸ್ ಕ್ವಾಡ್ರಾಟಿಕ್ ಈಕ್ವೇಷನ್. ಸೊ ವಾಟ್ ಈಸ್ ದ ಫ್ಯಾಕ್ಟರೈಸೇಷನ್? ಸೊ ವಿ ಹ್ಯಾವ್ ಸ್ಪ್ಲಿಟ್ minus 9x as minus 5x and minus 4x. And then if you actually work out the factorization, you get x minus 5 times x minus 4 equals 0. ಅದರ ಅರ್ಥ x minus 5 equals 0 or x minus 4 equals 0, which means x equals 5 or 4. ಓಕೆ, ಸೊ ಏನು ಹೇಳ್ತಾ ಇದ್ದೀವಿ, ಈ 9xನ್ನು ಫ್ಯಾಕ್ಟರೈಸ್ ಮಾಡಿದ್ವಿ ಅಂದರೆ ಸ್ಪ್ಲಿಟ್ ಮಾಡಿದ್ವಿ. 5x ಮತ್ತು 4x ಸ್ಪ್ಲಿಟ್ ಮಾಡಿದ್ವಿ. ಆಮೇಲೆ x minus 5ನ ಕಾಮನ್ ತೆಗೆದ್ವಿ. ಆಮೇಲೆ x minus 5ನ ಕಾಮನ್ ತೊಗೊಂಡು x minus 4ಅನ್ನು ತೊಗೊಂಡು ಫೈನಲಿ ಅದನ್ನು ಈಕ್ವೇಟ್ 0 ಮಾಡಿದ್ರೆ ವಿ ನೋ ದಟ್ x minus 5 ಅಥವಾ 0 ಇರಬೇಕು ಅಥವಾ x minus 4 0 ಇರಬೇಕು. ಅದರ ಅರ್ಥ ಇದನ್ನ ಆ ಕಡೆ ತೊಗೊಂಡೋದ್ರೆ x ಈಸ್ ಐದರ್ 5 ಆರ್ 4x, ಅಥವಾ 5 ಅಥವಾ 4. ಓಕೆ, ಈಗ ನಮಗೇನು ಗೊತ್ತು, ವಿ ನೋ ದಟ್ ದ ಸಮ್ ಇಸ್ 9. ನಮಗೆ ಸಮ್ಮು 9 ಅಂತ ಗೊತ್ತು. ಸೊ ಎಕ್ಸ್ 5 ಆದರೆ ಸಮ್ 9 ಆದರೆ ವೈ, if x is the first number is 5, second number has to be 4. If the first number is 4, second number has to be 5. Okay, so ಈ ಥರ we know that ಮೊದಲನೇ ನಂಬರ್ 5 ಆದರೆ ಎರಡನೇ ನಂಬರ್ 4, ಮೊದಲನೇ ನಂಬರ್ 4 ಆದರೆ ಎರಡನೇ ನಂಬರ್ 5. ಇದರ ಅರ್ಥ ಏನು? ಡಸಂಟ್ ಮ್ಯಾಟರ್ ವಿಚ್ ಎವರ್ ಇಸ್ ದ ಫಸ್ಟ್ ನಂಬರ್, ದಿಸ್ ನಂಬರ್ಸ್ ಹ್ಯಾವ್ ಟು ಬಿ 4 and 5. ಸೊ ಯಾವುದೇ ಫಸ್ಟ್ ಸೆಕೆಂಡ್ ನಂಬರ್ ಆದರೂ ನಂಬರ್ ಹ್ಯಾಸ್ ಟು ಬಿ 4 and 5. ಸೊ ಈ ಥರ we can use quadratic equation and solve problems where two numbers are given and their sum and product is given. ಥರ ಎರಡು ನಂಬರ್ ಕೊಟ್ಟು ಅದರದ್ದು ಸಮ್ಮು ಮತ್ತು ಪ್ರಾಡಕ್ಟ್ ಕೊಟ್ಟಿದ್ರೆ ಕ್ವಾಡ್ರಾಟಿಕ್ ಈಕ್ವೇಷನ್ನು ಮತ್ತು ಫ್ಯಾಕ್ಟರೈಸೇಷನ್ ಯೂಸ್ ಮಾಡಿಕೊಂಡು ಈ ಥರ ಸಾಲ್ವ್ ಮಾಡ್ಬೋದು. ಇನ್ನೊಂದು ಎಕ್ಸಾಂಪಲ್ ನೋಡೋಣ, ಟೆಕ್ಸ್ಟ್ ಬುಕ್ಕಲ್ಲಿದೆ ಇದು.
Find two numbers whose sum and product is 20. ಇದು ಈಗ existing example. ಇನ್ನೊಂದು example ನೋಡೋಣ. Find two numbers whose sum is 27 and product is 182. Same ತರ problem. So ಅದೇ ತರ if you represent it as x and y, so ಇದರಲ್ಲಿ x and y ಅಂತ represent ಮಾಡಿದ್ದೀನಿ. ಸ್ವಲ್ಪ simplify ಮಾಡೋಕ್ಕೆ. What they have given is x plus y equals 27 and xy equals 182 ಅಂತ ಕೊಟ್ಟಿದ್ದಾರೆ. ಅದನ್ನು simplify ಮಾಡಿದ್ರೆ x equals 27 minus y ಯೂಸ್ ಮಾಡಿಕೊಂಡು xy 182 substitute ಮಾಡಿದ್ರೆ we get 27 minus y times y equals 182 ಸಿಗುತ್ತೆ. ಅದನ್ನು ಸಿಂಪ್ಲಿಫೈ ಮಾಡಿದ್ರೆ we get 27y minus y square equals 182. So we have simplified. When we simplify it, we get when we simplify it, we get y square minus 27y plus 182 equals 0. So ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಈ ಕ್ವಾಡ್ರಾಟಿಕ್ ಈಕ್ವೇಷನ್ ಬರುತ್ತೆ. ಆ ಕ್ವಾಡ್ರಾಟಿಕ್ ಈಕ್ವೇಷನ್ನ ಫ್ಯಾಕ್ಟರೈಸೇಷನ್ ಮೂಲಕ ಸಾಲ್ವ್ ಮಾಡಿದ್ರೆ when we solve the quadratic equation using factorization, ಈ ಥರ you'll get y minus 14 and minus 13 equals 0. ಅಥವಾ y is either 13 or 14. ಈ ಥರ 13 ಅಥವಾ 14 ಅಂತ ಬರುತ್ತೆ. ನೀವು ಮಾಡ್ಬೋದು ಫ್ಯಾಕ್ಟರೈಸೇಷನ್. ಸೊ 27 ಬರಬೇಕು, ಅದನ್ನು 14 13 y ಅಂತ ಸ್ಪ್ಲಿಟ್ ಮಾಡಿದ್ದೀವಿ. 14 times 13 is 182 times 1. So ಹಾಗೆ ಮಾಡಿ we are done using a factorizing. So you get y or 13. Again, like the previous example, ಹಿಂದಿನ ಎಕ್ಸಾಂಪಲ್ ಥರ ಮ್ಯಾಟರ್ ಆಗಲ್ಲ. 13 ಆಗಿದ್ದರೆ, ಸೊ ಯೂಸಿಂಗ್ ಆ ಎಕ್ಸಾಂಪಲ್ ತೊಗೊಂಡ್ರೆ 13 ಆಗಿದ್ದರೆ if x is 14, y is 13, ಅಥವಾ x 13 ಆದರೆ y is 14. So it doesn't matter. ಏನು ಗೊತ್ತಾಗುತ್ತೆ ಇದರಲ್ಲಿ? we know that the two numbers are 13 and 14. ಇದರಲ್ಲಿ ನಮ್ಗೆ ಗೊತ್ತಾಗುತ್ತೆ ನಂಬರು 13 ಅಥವಾ 14 ಅಂತ. ಸೊ ಇದು ಇನ್ನೊಂದು ಎಕ್ಸಾಂಪಲ್ ತೊಗೊಂಡ್ವಿ. ಸೊ ಯು ಕ್ಯಾನ್ ಸಿ ದಟ್ ಯೂಸಿಂಗ್ ಕ್ವಾಡ್ರಾಟಿಕ್ ಈಕ್ವೇಷನ್ ಯು ಕ್ಯಾನ್ ಸಾಲ್ವ್ ಸಚ್ ಎ ಪ್ರಾಬ್ಲಮ್. ಕ್ವಾಡ್ರಾಟಿಕ್ ಈಕ್ವೇಷನ್ ಇಟ್ಕೊಂಡು ಮತ್ತು ಫ್ಯಾಕ್ಟರೈಸೇಷನ್ ತೊಗೊಂಡು ಈ ಥರ ಫೈನ್ ಟು ನಂಬರ್ಸ್ ಹೂ ಸಮ್ ಇಸ್ ಗಿವನ್, ಸಮ್ ಅಂಡ್ ಪ್ರಾಡಕ್ಟ್ ಕೊಟ್ಟಿದ್ರೆ ಅದು ಮಾಡ್ಬೋದು. ಮುಂದಿನ ವಿಡಿಯೋಲಿ ಬೇರೆ ಕ್ವಾಡ್ರಾಟಿಕ್ ಈಕ್ವೇಷನ್ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡೋಣ.